9ನೇ ತರಗತಿ ತಿಳಿ ಕನ್ನಡ ಪದ್ಯ ಭಾಗ 2 ಅರ್ಥ ಹತ್ತಬೇಡ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಡಾಕ್ಟರ್ ಎಲ್ ಹನುಮಂತಯ್ಯ. ಡಾಕ್ಟರ್ ಎಲ್ ಹನುಮಂತಯ್ಯ ಅವರು 1958ರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಗ್ರಾಮದಲ್ಲಿ ಜನಿಸಿದರು. ಕಪ್ಪು ಕಣ್ಣಿನ ಹುಡುಗಿ ಅವ್ವನ ಕವಿತೆ, ಜೀವಗಾನ, ಕರ್ಣರಾಗ ಮುಂತಾದ ಕವನ ಸಂಕಲನಗಳನ್ನು ಹಾಗೂ ಅಂಬೇಡ್ಕರ್ ನಾಟಕ, ದಲಿತ ಲೋಕದ ಒಳಗೆ, ಅಂಬೇಡ್ಕರ್ ಮತ್ತು ಸಮಕಾಲೀನ ಮುಂತಾದ ವೈಚಾರಿಕ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇವರು ಬಂಡಾಯ ಕವಿತೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾ ಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಇವರಿಗೆ ಕರ್ನಾಟಕ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ಪ್ರಸ್ತುತ ಪಠ್ಯದಲ್ಲಿರುವ ಅಟ್ಟ ಹತ್ತಬೇಡ ಪದ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯ ಅವರ ಅವ್ವನ ಕವಿತೆ ಕವನ ಸಂಕಲನದಿಂದ ಆರಿಸಲಾಗಿದೆ. ಡಾಕ್ಟರ್ ಎಲ್ ಹನುಮಂತಯ್ಯನವರು. ಪ್ರಶ್ನೆಗಳು. ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1, ಅಜ್ಜನು ಮಗುವಿಗೆ ಅಟ್ಟ ಹತ್ತಬೇಡ ಎಂದು ಏಕೆ ಹೇಳುತ್ತಾನೆ? ಉತ್ತರ: ಮನುಷ್ಯನು ಕಟ್ಟಿರುವ ಅಟ್ಟವು ಜನ ಬೀಳಿಸಲೆಂದೇ ಅದನ್ನು ಜಾಳಾಗಿ ಕಟ್ಟಿರುತ್ತಾರೆ ಎಂದು ಅಜ್ಜನು ಮಗುವಿಗೆ ಅಟ್ಟ ಹತ್ತಬೇಡ ಎನ್ನುತ್ತಾನೆ. ಪ್ರಶ್ನೆ 2, ಅಟ್ಟ ನೋಡದೆ ಬೆಟ್ಟ ಹತ್ತುತ್ತಾನೆ ಎನ್ನುವ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವನೆಗಳೇನು? ಉತ್ತರ: ಆತ್ಮವಿಶ್ವಾಸ, ಛಲ ಮತ್ತು ದೃಢ ಸಂಕಲ್ಪದ ಭಾವನೆಗಳು ಈ ಮಾತಿನಲ್ಲಿ ವ್ಯಕ್ತವಾಗಿವೆ. ಪ್ರಶ್ನೆ 3, ದೂರದ ಬೆಟ್ಟ ಹೇಗೆ ಕಾಣುತ್ತದೆ? ಉತ್ತರ: ದೂರದ ಬೆಟ್ಟವು ನುಣುಪಾಗಿ ಅಂದರೆ ಸುಂದರವಾಗಿ ಕಾಣುತ್ತದೆ. ಪ್ರಶ್ನೆ 4, ಮಗು ಬೆಟ್ಟ ಹತ್ತಲು ಬಯಸಿದ್ದು ಏಕೆ? ಉತ್ತರ: ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂಬ ಛಲದಿಂದ ಮಗು ಬೆಟ್ಟ ಹತ್ತಲು ಬಯಸಿತು. ಪ್ರಶ್ನೆ 5, ಡಾಕ್ಟರ್ ಎಲ್ ಹನುಮಂತಯ್ಯನವರು ಯಾವ ವಿಷಯದ ಮೇಲೆ PhD ಪದವಿ ಪಡೆದಿದ್ದಾರೆ? ಉತ್ತರ: ಡಾಕ್ಟರ್ ಎಲ್ ಹನುಮಂತಯ್ಯನವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾ ಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಮುಖ್ಯ ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಬೆಟ್ಟ ಹತ್ತುವ ಹಾದಿ ಹೇಗಿರುತ್ತದೆ? ಉತ್ತರ: ಬೆಟ್ಟ ಹತ್ತುವ ಹಾದಿಯು ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತದೆ. ದೂರದಿಂದ ನೋಡಲು ಬೆಟ್ಟವು ನುಣುಪಾಗಿ ಕಂಡರೂ ಅದನ್ನು ಏರುವಾಗ ಕಲ್ಲು ಮುಳ್ಳುಗಳ ಕಠಿಣ ಹಾದಿಯನ್ನು ದಾಟಿ ಮೇಲೇರಬೇಕಾಗುತ್ತದೆ. ಪ್ರಶ್ನೆ 2, ಅಟ್ಟ ಮತ್ತು ಬೆಟ್ಟಕ್ಕಿರುವ ವ್ಯತ್ಯಾಸಗಳೇನು? ಉತ್ತರ: ಅಟ್ಟವು ಮನುಷ್ಯನು ನಿರ್ಮಿಸಿರುವಂತದ್ದು, ಮೋಸದ ಸ್ಥಳವಾಗಿದ್ದು ಬೀಳಿಸಲೆಂದೇ ಮನುಷ್ಯರು ಅದನ್ನು ಜಾಳಾಗಿ ಕಟ್ಟಿರುತ್ತಾರೆ. ಆದರೆ ಬೆಟ್ಟವು ಮನುಷ್ಯನಿಂದ ನಿರ್ಮಿತವಾದುದು ಅಲ್ಲ, ಅದು ಪ್ರಕೃತಿದತ್ತವಾದುದು. ಪ್ರಶ್ನೆ 3, ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಮಗುವಿನ ಸಂಕಲ್ಪವೇನು? ಉತ್ತರ: ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಅಪಹಾಸ್ಯ ಮಾಡಿ ನಕ್ಕವರ ಮುಂದೆ ತಾನು ಅಟ್ಟ ಹತ್ತದಿದ್ದರೂ ಕಲ್ಲು ಮುಳ್ಳುಗಳನ್ನು ದಾಟಿ ಬೆಟ್ಟ ಹತ್ತಿ ತೋರಿಸಬೇಕು ಎನ್ನುವುದು ಮಗುವಿನ ಸಂಕಲ್ಪವಾಗಿದೆ. ಪ್ರಶ್ನೆ 4, ಅಟ್ಟ ಹತ್ತಬೇಡ ಕವಿತೆಯಲ್ಲಿ ಅಜ್ಜನ ಉಪದೇಶವೇನು? ಉತ್ತರ: ಮನುಷ್ಯರು ಕಟ್ಟಿರುವ ಅಟ್ಟವು ಒಂದು ಮೋಸದ ಸ್ಥಳ. ಮನುಷ್ಯರು ಬೀಳಿಸಲೆಂದೇ ಅಟ್ಟವನ್ನು ಜಾಳಾಗಿ ಕಟ್ಟಿರುತ್ತಾರೆ. ಆದ್ದರಿಂದ ನೀನು ಅಟ್ಟವನ್ನು ಹತ್ತಬೇಡ ಎಂದು ಅಜ್ಜ ಮಗುವಿಗೆ ಕಿವಿಮಾತು ಹೇಳುತ್ತಾನೆ, ಅಂದರೆ ಉಪದೇಶ ಹೇಳುತ್ತಾನೆ. ಮುಖ್ಯ ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1, ಅಟ್ಟ ಹತ್ತಬೇಡ ಕವಿತೆಯಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳ್ಯಾವುವು? ಉತ್ತರ: ಸಮಾಜದಲ್ಲಿರುವ ಅಸಮಾನತೆಗಳು ಮತ್ತು ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಮಹತ್ವವನ್ನು ಕವಿ ಇಲ್ಲಿ ತೋರಿಸಿದ್ದಾರೆ. ಮಕ್ಕಳಲ್ಲಿ ಸಹಜವಾಗಿರುವ ಕುತೂಹಲ, ಸಾಹಸ ಪ್ರವೃತ್ತಿ ಮತ್ತು ಎಂತಹ ಕೆಲಸವನ್ನಾದರೂ ಮಾಡಬಲ್ಲೆವು ಎಂಬ ಮನೋಸ್ಥೈರ್ಯವನ್ನು ಕವಿ ಎತ್ತಿ ಹಿಡಿದಿದ್ದಾರೆ. ತಮ್ಮ ಇಷ್ಟದ ಗುರಿ ಸಾಧನೆಗೆ ಯಾರೇ ಅಡ್ಡಿಪಡಿಸಿದರೂ ಎದೆಗುಂದದೆ ಮುನ್ನುಗ್ಗುವ ಛಲವನ್ನು ಮಗುವಿನ ಮೂಲಕ ವ್ಯಕ್ತಪಡಿಸಿದ್ದಾರೆ. ಶೋಷಿತರ ಮನಸ್ಥಿತಿಯು ಸಂಪ್ರದಾಯಗಳ ಕಟ್ಟುಪಾಡುಗಳನ್ನು ಧಿಕ್ಕರಿಸಿ ಶ್ರೇಷ್ಠವಾದುದನ್ನು ಸಾಧಿಸುವಂತಿರಬೇಕು ಎಂಬ ಕಳಕಳಿ ಈ ಕವಿತೆಯಲ್ಲಿದೆ. ಅಟ್ಟ ಮನುಷ್ಯರಿಂದ ನಿರ್ಮಿಸಲ್ಪಟ್ಟರೆ ಬೆಟ್ಟವು ಸ್ವಯಂ ಸೃಷ್ಟಿಯಾಗಿದೆ. ಆದ್ದರಿಂದ ಕೃತಕ ತಡೆ ಗೋಡೆಗಳನ್ನು ಮೀರಿ ಬೆಟ್ಟ ಹತ್ತುವ ಸಾಹಸವನ್ನು ಮಾಡಬೇಕು ಎಂಬುದು ಕವಿಯ ಆಶಯವಾಗಿದೆ. ಮುಖ್ಯ ಪ್ರಶ್ನೆ 4, ಸಂದರ್ಭದೊಡನೆ ವಿವರಿಸಿ. ವಾಕ್ಯ 1, ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ? ಆಯ್ಕೆ: ಈ ವಾಕ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯನವರು ರಚಿಸಿರುವ ಅವ್ವನ ಕವಿತೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾದ ಅಟ್ಟ ಹತ್ತಬೇಡ ಎಂಬ ಪದ್ಯದಿಂದ ಆರಿಸಲಾಗಿದೆ.
ಸಂದರ್ಭ ಕಲ್ಲು ಮುಳ್ಳುಗಳನ್ನು ದಾಟಿಯಾದರೂ ನಾನು ಬೆಟ್ಟ ಹತ್ತುತ್ತೇನೆ ಎಂದು ಮಗು ಹೇಳಿದಾಗ ಅಜ್ಜನು ಮಗುವಿಗೆ ಈ ಮಾತನ್ನು ಹೇಳುತ್ತಾನೆ. ಮನುಷ್ಯ ನಿರ್ಮಿತ ಅಟ್ಟವನ್ನೇ ಹತ್ತದವನು ಇನ್ನು ದೊಡ್ಡ ಬೆಟ್ಟವನ್ನು ಹತ್ತಲು ಸಾಧ್ಯವೇ ಎಂದು ಜನ ನಿನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತಾರೆ ಎಂದು ಅಜ್ಜನು ಮಗುವಿಗೆ ವಿವರಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ ಅಟ್ಟವನ್ನೇ ಹತ್ತಲು ಬಾರದವನು ಬೃಹತ್ತಾದ ಬೆಟ್ಟವನ್ನು ಹೇಗೆ ತಾನೇ ಹತ್ತಲು ಸಾಧ್ಯ ಎಂದು ಸಮಾಜದವರು ಹೊಸ ಸಾಹಸಗಳಿಗೆ ಕೈಹಾಕುವವರನ್ನು ಹೀಯಾಳಿಸುವ ಮನಸ್ಥಿತಿಯನ್ನು ಈ ಸಾಲು ಪ್ರತಿನಿಧಿಸುತ್ತದೆ. ವಾಕ್ಯ 2 ಅಟ್ಟ ನೋಡದೆ ಬೆಟ್ಟ ಹತ್ತುತ್ತಾನೆ. ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಲ್ ಹನುಮಂತಯ್ಯನವರು ರಚಿಸಿರುವ ಅವ್ವನ ಕವಿತೆ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾದ ಅಟ್ಟ ಹತ್ತಬೇಡ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಯೇ ಎಂದು ಜನರು ನಿನ್ನನ್ನು ನೋಡಿ ನಗುತ್ತಾರೆ ಎಂದು ಅಜ್ಜ ಹೇಳಿದಾಗ ಆ ಮಾತಿಗೆ ಛಲದಿಂದ ಪ್ರತಿಕ್ರಿಯಿಸಿದ ಮಗು ಅಜ್ಜನಿಗೆ ಈ ಮಾತನ್ನು ಹೇಳುತ್ತದೆ. ಮನುಷ್ಯರು ನಿರ್ಮಿಸಿರುವ ಮೋಸದ ಜಾಳಾದ ಅಟ್ಟವು ನನಗೆ ಬೇಡ. ಅದನ್ನು ನೋಡದೆ ನೇರವಾಗಿ ಪ್ರಕೃತಿದತ್ತವಾದ ಬೆಟ್ಟವನ್ನೇ ಹತ್ತಿ ಸಾಧಿಸಿ ಮೇಲೇರಿ ನಿಲ್ಲುತ್ತೇನೆ ಎಂದು ಮಗು ದೃಢವಾಗಿ ಹೇಳುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ ಕೃತಕವಾದ ಕಟ್ಟುಪಾಡುಗಳಿರುವ ಅಟ್ಟ ನಮಗೆ ಮುಖ್ಯವಲ್ಲ. ನೈಸರ್ಗಿಕವಾದ ಸವಾಲುಗಳನ್ನು ಹಾಗೂ ದೊಡ್ಡ ಗುರಿಯನ್ನು ಸಾಧಿಸುವುದೇ ನಮ್ಮ ಗುರಿ ಎಂಬ ಮಗುವಿನ ಅಚಲ ವಿಶ್ವಾಸ ಮತ್ತು ಸಾಹಸ ಮನೋಭಾವವು ಇಲ್ಲಿ ಅತ್ಯಂತ ಸುಂದರವಾಗಿ ವ್ಯಕ್ತವಾಗಿದೆ. ಭಾಷಾಭ್ಯಾಸ ಮುಖ್ಯ ಪ್ರಶ್ನೆ 1 ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪದ ವಿರುದ್ಧ ಪದ ಬೇಡ ಬೇಕು, ನುಣುಪು ಒರಟು, ಬೀಳಿಸು ಏಳಿಸು, ದೂರ ಹತ್ತಿರ, ಹತ್ತು ಹಿಡಿ. ಮುಖ್ಯ ಪ್ರಶ್ನೆ 2 ಕೆಳಗಿನ ಪದಗಳಿಗೆ ನಾನಾರ್ಥಗಳನ್ನು ಬರೆಯಿರಿ. ಹತ್ತು ಸಂಖ್ಯೆ 10 ಹತ್ತು ಮೇಲಕ್ಕೆ ಏರು ಉದಾಹರಣೆಗೆ ಮರ ಹತ್ತುವುದು ಅಥವಾ ಬೆಟ್ಟ ಹತ್ತುವುದು. ಬೇಡ ನಿಷೇಧ ಅಥವಾ ನನಗೆ ಇಷ್ಟವಿಲ್ಲ ಬೇಡ ಬೇಟೆಗಾರ. ಮುಖ್ಯ ಪ್ರಶ್ನೆ 3 ಕೆಳಗಿನ ಪದಗಳ ವಿಶೇಷಾರ್ಥ ಗಮನಿಸಿ ಅದೇ ಅರ್ಥ ಬರುವಂತೆ ವಾಕ್ಯಗಳನ್ನು ರಚಿಸಿರಿ. ಅಟ್ಟ ಹತ್ತಿಸು ಅರ್ಥ ಅಧಿಕವಾಗಿ ಹೊಗಳು. ವಾಕ್ಯ ಸಭೆಯಲ್ಲಿ ಕೆಲವರು ತಮ್ಮ ಸ್ವಾರ್ಥ ಸಾಧನೆಗಾಗಿ ನಾಯಕರನ್ನು ಅತಿಯಾಗಿ ಅಟ್ಟ ಹತ್ತಿಸಿ ಮಾತನಾಡಿದರು. 2 ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಅರ್ಥ ದೂರದಿಂದ ನೋಡಲು ಆಕರ್ಷಕವಾಗಿರುವುದು ಆದರೆ ಹತ್ತಿರ ಹೋದಾಗ ಕಷ್ಟ ತಿಳಿಯುವುದು. ವಾಕ್ಯ ವಿದೇಶಿ ಉದ್ಯೋಗವು ದೂರದಿಂದ ಬಹಳ ಸುಂದರವಾಗಿ ಕಂಡರೂ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಎಂಬಂತೆ ಅಲ್ಲಿಯ ವಾಸ್ತವ ಕಷ್ಟಗಳು ಹೋದ ಮೇಲೆಯೇ ತಿಳಿಯುತ್ತದೆ. 3 ಬೀಳಿಸು ಅರ್ಥ ಸೋಲಿಸು. ವಾಕ್ಯ ಕುಸ್ತಿ ಪಂದ್ಯದಲ್ಲಿ ನಮ್ಮೂರಿನ ಪೈಲ್ವಾನನನ್ನು ಚತುರತೆಯಿಂದ ಎದುರಾಳಿಯವನು ಮಣ್ಣಿಗೆ ಬೀಳಿಸಿ ವಿಜಯಶಾಲಿಯಾದನು. 4 ಮೇಲೇರಿ ನಿಲ್ಲು ಅರ್ಥ ಬಲಿಷ್ಠನಾಗು ಅಥವಾ ಉನ್ನತ ಸ್ಥಿತಿಗೆ ಏರು. ವಾಕ್ಯ ಎಷ್ಟೇ ಕಷ್ಟಗಳು ಮತ್ತು ಅವಮಾನಗಳು ಎದುರಾದರೂ ಛಲ ಬಿಡದೆ ಶ್ರಮಿಸಿದರೆ ಜೀವನದಲ್ಲಿ ಗೆದ್ದು ಮೇಲೇರಿ ನಿಲ್ಲಬಹುದು. ಮುಖ್ಯ ಪ್ರಶ್ನೆ 4 ಜೋಡಿ ಪದಗಳನ್ನು ಸಂಗ್ರಹಿಸಿ ಬರೆಯಿರಿ. ಜೋಡಿ ಪದಗಳು ಕಲ್ಲು ಮುಳ್ಳು, ಹಗಲು ರಾತ್ರಿ, ಅಣ್ಣ ತಮ್ಮ, ಸಿಹಿ ಕಹಿ, ಏಳು ಬೀಳು.